ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ತುಂಬ ದಿನದಿಂದ ಎಸ್ ಎಸ್ ಪಿ ಅಪ್ಡೇಟ್ ಅನ್ನೋದು ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಒಂದು ಬಿಗ್ ಅನೌನ್ಸ್ಮೆಂಟ್ ಆ್ಯಂಡ್ ಅಪ್ಡೇಟ್ ಅನ್ನೋದಿದೆ ಇದರಲ್ಲಿ. ವೀಡಿಯೋನ ಕೊನೆವರೆಗೂ ನೋಡಿ. ಆ ಅಪ್ಡೇಟನ್ನು ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ಮತ್ತು ಹಾಗೂ ನಿಮ್ಮದು ತುಂಬ ಡೌಟ್ಸ್ ಅನ್ನೋದೇನಿದೆಯೋ ಅದನ್ನು ನಾನು ಇದೇ ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂಥ ಯಾವುದೇ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಸಿಗುತ್ತೆ. ಅದನ್ನು ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ಬೋದು. ಫಸ್ಟ್ ಟೈಮಲ್ಲಿ ನೋಡಿ. ಫಸ್ಟ್ ಆಫ್ ಆಲ್ ಡೌಟ್ಸ್ಗೆ ಬಂಬೋಣ. ತುಂಬ ಜನ ಡೌಟ್ಸ್ ಏನಪ್ಪ ಅಂದರೆ, ನೋಡಿ ನಿಮಗೆ ಇದ್ರಲ್ಲಿ ಕಾಣಿಸುತ್ತಲ್ಲ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕಾಲೇಜಲ್ಲಿ ನಡೀತದೆ. ಅದು ಅಪ್ರೂವ್ಡ್ ಆಸ್ ಎಲಿಜಿಬಲ್. ಅಲ್ಲೇನಾದರೂ ಎನ್ನೇ ಅಂತ ಇದ್ದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಮೊದಲು ನಿಮಗೆ ಅಲ್ಲಿ ಯಾವುದೇ ಥರ ಮೆನ್ಷನ್ ಅನ್ನೋದು ಆಗ್ತಿರಲಿಲ್ಲ. ಈ ವರ್ಷದಿಂದ ಎನ್ನೇ ಅನ್ನೋದು ಮೆನ್ಷನ್ ಆಗ್ತಿದೆ. ಅದರಿಂದ ನಿಮಗೇನೋ ವರಿ ಮಾಡ್ಕೊಬೇಡಿ. ಎನ್ನೇ ಅಂದರೆ ನಾಟ್ ಅಪ್ಲಿಕೇಬಲ್, ಬಟ್ ಯು ಆರ್ ಎಲಿಜಿಬಲ್. ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಏನಾದರೂ ನಿಮ್ಮದು ರೀಸನ್ ಇತ್ತಂದರೆ, ಎಕ್ಸಾಂಪಲ್ ನೋಡಿ, ನೀವು ಯಾವುದೇ ಥರ ನಮ್ಮ ಕಾಲೇಜು SSP ಅವ್ರಿಗೆ ನಿಮ್ಮದು ಡೇಟಾವನ್ನು ಪ್ರೊವೈಡ್ ಮಾಡಿರಲ್ಲ. ಅದಕ್ಕೆ ಅವ್ರು SSP ಏನಂತ ಹಾಕೋಂತಾರೆ ಅಂದರೆ, ನಿಮ್ಮ ಸೀಟ್ನ ಪ್ರೈವೇಟ್ ಸೀಟು ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕನ್ಸಿಡರ್ ಮಾಡುತ್ತೆ. ನೋಡಿ, ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ಈ ಥರ ಒಂದೇನಾದ್ರು ಬಂದಿತ್ತು ಅಂದರೆ, ಯು ಆರ್ ನಾಟ್ ಎಲಿಜಿಬಲ್ ಟು ಅವೈಲಬಲ್ ಸ್ಕಾಲರ್ಶಿಪ್ ಆ್ಯಸ್ ಎ ಯುವರ್ ಯೂನಿವರ್ಸಿಟಿ ಆರ್ ಬೋರ್ಡ್ ಸೆಂಟ್ ಯುವರ್ ಸೀಟ್ ಟೈಪ್ ಆ್ಯಸ್ ಎ ಪ್ರೈವೇಟ್ ಆರ್ ಮ್ಯಾನೇಜ್ಮೆಂಟ್ ಸೀಟ್. ಅದನ್ನು ಅವರು ಕೇಳ್ತಾ ಇದ್ದಾರೆ. ನೋಡಿ, ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇದು ನೀವು ಇನ್ನೂ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಅಲ್ಲ, ನೀವು ಯೂನಿವರ್ಸಿಟಿ ಅದು ನಿಮ್ಮ ಬೋರ್ಡಿಂದ ಏನು ಮಾಡಬೇಕಂದ್ರೆ ಪ್ರೈವೇಟಿನ ಸೀಟಾ ಇಲ್ಲ ಮ್ಯಾನೇಜ್ಮೆಂಟ್ ಸೀಟಾ ಅನ್ನೋದು ನಿಮ್ಗೆ ಇದಕ್ಕೆ ಪ್ರೊವೈಡ್ ಮಾಡಬೇಕು ಅಂತ ಕೇಳ್ತಿದೆ. ಇದು ನಿಮ್ಮ ಕಾಲೇಜಲ್ಲಿ ಆಗಬೇಕು. ಇದು ಹೆಂಗೆ ಸಾಲ್ವ್ ಮಾಡೋದಂದರೆ, ಜಸ್ಟ್ ಏನಿಲ್ಲ, ನಿಮ್ಮ ಕಾಲೇಜಲ್ಲಿ ಇದ್ರ ಬಗ್ಗೆ ಹೋಗಿ, ನಿಮ್ಗೆ ಇನ್ನೂ ನಮ್ಮ ಡೇಟಾ ಕಳಿಸಿಲ್ಲ SSP ಅವರಿಗೆ, ನಂಗೆ ಈ ಥರ ಬಂದಿದೆ ಅನ್ನೋದು ನಿಮ್ಮದು PDF ತೆಗೆದುಬಿಟ್ಟು ನಿಮ್ಮ ಕಾಲೇಜು ಅಲ್ಲಿರುವಂಥ ಯಾರು ಇದು ಅಪ್ಡೇಟ್ ಮಾಡ್ತಿದ್ದಾರೆ ಪ್ರತಿಯೊಂದು ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ ಅಲ್ಲಿಗೆ ನೀವು ಕೇಳಬೇಕಾಗುತ್ತೆ. ಅಲ್ಲಿ ಆಗಿಲ್ಲ ಅಂದರೆ ನೀವು ಯೂನಿವರ್ಸಿಟಿ ಬೋರ್ಡ್ ಹತ್ರನೇ ಹೋಗ್ಬಿಟ್ಟು ಈ ಥರ ಆದರೆ ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ 100% ಅನ್ನೋದು ನಿಮಗೆ ಇದು ಪ್ರಾಬ್ಲಮನ್ನು ಸಾಲ್ವ್ ಆಗುತ್ತೆ. ತುಂಬ ಜನ ಸ್ಟೂಡೆಂಟ್ಸು ಇದ್ರದ್ದು ಕೇಳ್ತಾಯಿದ್ರು. ಇದು ನಿಮಗೆ ಫಸ್ಟ್ ಕ್ವಶನ್ ಸಾಲ್ವ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಡೈರೆಕ್ಟಾಗಿ ಬಂದುಬಿಡಿ. ನಿಮ್ಮ ತುಂಬ ಕ್ವಶನ್ಸ್ ಏನಪ್ಪ ಅಂತಂದರೆ, ನೋಡಿ, ನಾನು ಕ್ವಶನ್ಸಲ್ಲಿ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ರೆ, ಬ್ರೋ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ರಮ್ SNQ ಕೋಟಾ ಇನ್ SSP ಸ್ಕಾಲರ್ಶಿಪ್ ಪೋರ್ಟಲ್ 3,500 ಅಮೌಂಟ್ ಶೋ ಆಯ್ತಾ ಇದೆ. ಆದರೆ ನನ್ನ ಫ್ರೆಂಡ್ ಇಂಜಿನಿಯರ್ ಸ್ಟೂಡೆಂಟ್ಸೇ ಫ್ರಮ್ SNQ ಕೋಟಾ ಈ ಆಲ್ರೆಡಿ ರಿಸೀವ್ಡ್ 18,000 ಅಮೌಂಟ್. ವಾಟ್ ಕ್ಯಾನ್ ಐ ಡೂ ಟು ಗೆಟ್ 18 ಸ್ಕಾಲರ್ಶಿಪ್ ಬ್ರೋ, ಪ್ಲೀಸ್ ರಿಪ್ಲೈ ಮಾಡಿ. ನೋಡಿ, SNQ ಕೋಟಾ ಅಂದರೆ ಕಂಪಲ್ಸರಿ ನಿಮ್ಮದು 18K ಅನ್ನೋದೇ ಅಮೌಂಟ್ ಅನ್ನೋದು ಬರುತ್ತೆ. ಅದು ಯಾಕೆ ನಿಮಗೆ 3,500 ಬಂದಿದೆಯೋ ಗೊತ್ತಿಲ್ಲ, ಬಟ್ ನೀವು ಅದನ್ನ ಹೋಗಿ ವಿಚಾರಿಸಲೇಬೇಕಾಗುತ್ತೆ ತಾಲೂಕು ಆಫೀಸ್ ಹತ್ರ. ನೀವು ಕಂಪಲ್ಸರಿ ಕ್ವಶನ್ ಕೇಳಿ, ನನಗೆ SNQ ಕೋಟಾ ಸಿಕ್ಕಿದೆ, ನನಗೆ ಬಂದಿರೋದು ನಿಮ್ಮದು ಒಂದು ಅಡ್ಮಿಷನ್ ಆರ್ಡರ್ ಇರುತ್ತಲ್ಲ, ಅದನ್ನು ತೊಗೊಂಡೋಗ್ಬಿಟ್ಟು ಈ ಥರ ನಿಮ್ಮ PDFದು ಮತ್ತು ಅಮೌಂಟ್ ನೋಡಿ ಈ ಥರ ಶೋ ಆಗ್ತಿದೆ, ನನಗೆ ಯಾಕೆ ಈ ಥರ ಅಂತ ನೀವು ತಾಲೂಕು ಆಫೀಸ್ ಹತ್ರ ಹೋಗಿ ವಿಚಾರಣೆ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಬರುವಂಥ ಮುಂದಿನ ವರ್ಷ ಸ್ಕಾಲರ್ಶಿಪ್ಪಲ್ಲಿ ಇದು ಒಂದು ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಯಾವುದೋ ಒಂದು ಮಿಸ್ಮ್ಯಾಚ್ ಆಗಿಬಿಟ್ಟು ನಿಮಗೆ 3,500 ಅಮೌಂಟ್ ಅನ್ನೋದು ಬರ್ತಿದೆ. ನೆಕ್ಸ್ಟು ಅಮಿತ್ ಅನ್ನೋರು ಕೇಳ್ತಿದ್ರೆ, ಸರ್, ಫಸ್ಟ್ ಬ್ಯಾಕ್ವರ್ಡ್ ವೆರಿಫಿಕೇಷನ್ಸ್ ಆಗಿದೆ, ಬಟ್ ಸೆಕೆಂಡ್ ಲೆವೆಲ್ ಆಗಿಲ್ಲ, ಏನು ಮಾಡಬೇಕು? ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿದರೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಕೂಡ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಇನ್ನೇನಿಲ್ಲ. ಅಮೌಂಟ್ ಎಸ್ ಆರ್ ನೋ ಅಂತ ತೋರಿಸ್ತಾ ಇದೆ. ನೋಡಿ, ಅಮೌಂಟ್ ಎಸ್ ಆರ್ ನೋ ಅಂತ ತೋರಿಸ್ತಾ ಇದೆ ಅಂದರೆ, ನೋಡಿ, ಒಂದು ಎಸ್ ಅಂತ ತೋರಿಸುತ್ತೆ, ಇಲ್ಲಾಂದರೆ ನೋ ಅಂತ ತೋರಿಸುತ್ತೆ. ಎರಡು ಒಟ್ಟಿಗೆ ತೋರಿಸೋದು ಇಲ್ಲ. ಒಂದು ಸ್ಟಾರ್ಟಿಂಗಲ್ಲಿ ಎಸ್ ಅಂತ ತೋರಿಸಿದ್ರೆ ಪಕ್ಕದಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಮೆನ್ಷನ್ ಆಗುತ್ತೆ. ಅದಕ್ಕೆ ಇವ್ರು ನೋ ಅಂತ ಹಾಕಿರ್ಬೋದು ಮೋಸ್ಟ್ಲಿ ಕಮೆಂಟು. ನಂಗೆ ಅರ್ಥ ಆಗಲಿಲ್ಲ ಇದು. ಸರ್, SNQ ಕೋಟಾ ಸ್ಟೂಡೆಂಟ್ಸ್ಗೆ ಆವ್ರೇಜ್ ಅವ್ರಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ? ನೋಡಿ, SNQ ಕೋಟಾ ಸ್ಕಾಲರ್ಶಿಪ್ಪು ಅವ್ರಿಗೆ ಸ್ಟಾರ್ಟಿಂಗಲ್ಲಿ ನಿಮಗೆ 20K ಅನ್ನೋದು ಅಮೌಂಟು ಫಸ್ಟ್ SNQ ಸ್ಟೂಡೆಂಟ್ಗೆ ಅವರಿಗೆ ಕೊಟ್ಬಿಡ್ತಾರೆ. ಅದಕ್ಕೆ ನೀವು SNQ ಸ್ಟೂಡೆಂಟ್ ಅವ್ರಿಗೆ ವಿ ಆರ್ ಲಕ್ಕಿ. ಆ್ಯಂಡ್ ನಿಮ್ಗೆ ಅಮೌಂಟ್ ಕೂಡ ಕೈಗೆ ಅಮೌಂಟ್ ಫೀಸ್ ಕಟ್ಟೋದು ಕೂಡ ಕಡಿಮೆ ಇರುತ್ತೆ. ST ಕ್ಯಾಟಗರಿ SSP ಅಮೌಂಟು 13,460 ಬಂದಿದೆ. ST ಕ್ಯಾಟಗರಿ SSP ಅಮೌಂಟ್ ಇಷ್ಟು ಬರೋಕ್ಕಿಲ್ಲ, ನೀವು ಹೋಗಿ ಚೆಕ್ಔಟ್ ಮಾಡಬೇಕಾಗುತ್ತೆ. ಅಮೌಂಟ್ ಜಾಸ್ತಿ ಅನ್ನೋದೇ ಬರುತ್ತೆ. ಅಕಸ್ಮಾತ್ ನೀವು ಮ್ಯಾನೇಜ್ಮೆಂಟ್ ಸೀಟು ಮತ್ತು ಯಾವುದೇ ಥರ ಬಂದಿರಲಿಲ್ಲ ಅಂದರೆ ಈ ಥರ ಒಂದು ಆಗಿರುತ್ತೆ. ಅದಕ್ಕೋಸ್ಕರ ನೀವು ಹತ್ತಿರದಿಲ್ಲ ಅಂತ ತಾಲೂಕು ಆಫೀಸ್ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬ್ರೋ, ನರ್ಸಿಂಗ್ ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್, ಓಕೆ, ಮೋಸ್ಟ್ಲಿ ಇದು ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೇಳ್ತಿರ್ಬೋದು. ನರ್ಸಿಂಗ್ ಸ್ಟೂಡೆಂಟ್ಸ್ಗೂ ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಖಂಡಿತ 100% ಬರುತ್ತೆ. ಬ್ರೋ, ಇದು ನರ್ಸಿಂಗ್ದವ್ರಿಗೆ ಬರುತ್ತಾ? ಯಾವುದು ಮೋಸ್ಟ್ಲಿ ನಾನು HDFC ಸ್ಕಾಲರ್ಶಿಪ್ದು ಹಾಕಿರ್ಬೋದು. ಇವರು HDFC ಸ್ಕಾಲರ್ಶಿಪ್ ಅನ್ನೋದು ನಾನು ಈಗ ಜಸ್ಟ್ ವೀಡಿಯೋ ಮಾಡಿ ತಿಳಿಸಿದ್ದೆ. ಅದರಲ್ಲಿ ಯಾವ ಥರ ಸ್ಕಾಲರ್ಶಿಪ್ ಹಾಕಬೇಕು. ಪ್ರೈವೇಟ್ ಕಂಪ್ನಿಲಿ 1 ಲಕ್ಷವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ತುಂಬ ಸ್ಟೂಡೆಂಟ್ಗೆ ಬಂದಿದೆ. ಎಕ್ಸಾಂಪಲ್ ನನಗೂ ಕೂಡ ಬಂದಿದೆ. ಅದು ಬಂದಿರೋ ವೀಡಿಯೋನ ಅದರಲ್ಲಿ ತೋರಿಸಿದ್ದೀನಿ. ನಿಮಗೂ ಇದು ಖಂಡಿತ ಬರುತ್ತೆ ಅಮೌಂಟು. ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಅದನ್ನ ಯಾವ ಥರ ಅಪ್ಲೈ ಮಾಡೋದು ಕೂಡ ವೀಡಿಯೋ ಮಾಡಾಕಿದ್ದೀನಿ. ಅದನ್ನು ಒಂದು ಸರಿ ಹೋಗಿ ನೋಡಿ. ಬಂತು ಅಮೌಂಟು. ನೋಡಿ, ಯಾರ್ಯಾರಿಗೆ ಅಮೌಂಟ್ ಬಂದಿದೆ ಅವರಿಗೆಲ್ಲ ಕಂಗ್ರಾಟ್ಸ್. KM ವಿನಯರ್ಗೆ ಅಮೌಂಟ್ ಅಂತ ಬಂದಿದೆ ಅಂತೆ. ನೆಕ್ಸ್ಟು, ಸರ್, ನಮ್ಮದು ಲೇಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಬಂದಿಲ್ಲ ಸರ್, ಬರುತ್ತಲ್ಲ ಸರ್? ಖಂಡಿತ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಯಾರು ಲೇಟ್ರಲ್ ಎಂಟ್ರಿ ಅಂದರೆ ಡಿಪ್ಲೊಮಾ ಮುಗಿಸ್ಬಿಟ್ಟು ನೀವು ಇಂಜಿನಿಯರಿಂಗ್ ಜಾಯಿನ್ ಆಗಿರಲ್ಲ, ಅವ್ರಿಗೂ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಖಂಡಿತ ಬರುತ್ತೆ.
ಸರ್ ಐ ಆಮ್ ಎಸ್ ಟಿ ಕ್ಯಾಟಗರಿ, ವಿ ಹ್ಯಾವ್ ಟು ಕ್ರೆಡಿಟ್ ಹಾಫ್ ಅಮೌಂಟ್, ನೆಕ್ಸ್ಟ್ ಹಾಫ್ ಅಮೌಂಟ್ ಯಾವಾಗ ಬರುತ್ತೆ? ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಖಂಡಿತ ಬರುತ್ತೆ ಅಮೌಂಟು, ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಬ್ರೋ ನನಗೆ ಎಸ್ ಎಸ್ ಪಿ 40% ಬಂತು, ಬಟ್ 60% ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಏನಾದರೂ ಗೊತ್ತಿಲ್ಲ ಹಾಗೆಲ್ಲ ಬಂತು, ನನಗಿನ್ನೂ ಬಂದಿಲ್ಲ. ಗಿವ್ ಮಿ ಎನಿ ಸೊಲ್ಯೂಷನ್. ನಿಮಗೆ 40% ಅಮೌಂಟ್ ಅನ್ನೋದು ಬಂದಿದೆ ಅಂದರೆ ನೀವು ಮೋಸ್ಟ್ಲಿ ಎಸ್ ಸಿ ಆರ್ ಎಸ್ ಟಿ ಕ್ಯಾಟಗರಿ ಅಂಡರಲ್ಲಿ ಬಂದಿದ್ದರೆ ನಿಮಗೆ ಇನ್ನೂ ರಿಮೈನಿಂಗ್ ಅಮೌಂಟ್ ಅನ್ನೋದು ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಎನ್ ಎಸ್ ಪಿ ಜಿಯೋ ಪೇಮೆಂಟ್ ಡೀಟೇಲ್ ಆಗಿ ಕಾಲಮಲ್ಲಿ ಫೇಲ್ಡ್ ಯೂಸರ್ ಈಸ್ ನಾಟ್ ವ್ಯಾಲಿಡ್ ಫಾರ್ ದಿ ಗಿವನ್ ಅಪ್ಲಿಕೇಶನ್ಸ್ ಐ ಡಿ ಆರ್ ಅಪ್ಲಿಕೇಶನ್ ಐ ಡಿ ಈಸ್ ನಾಟ್ ಫೌಂಡ್ ಇನ್ ಸಕ್ಸಸ್ ಕೇಸ್ ಅಂತ ತೋರಿಸ್ತಾ ಇದೆ. ಅಪ್ ಟು 3rd ಲೆವೆಲ್ ಫೈನ್, ಪುಷ್ ಟು ಡಿ ಬಿ ಟಿ ಎಸ್ ಅಂತ ಬಂದಿದೆ. ಪುಷ್ ಟು ಡಿ ಬಿ ಟಿ ಎಸ್ ಅಂತ ಬಂದಮೇಲೆ ನಿಮ್ಗೆ ಆದಷ್ಟು ಬೇಗನೆ ಬರುತ್ತೆ. ತುಂಬ ಜನ ರಿಪ್ಲೈ ಮಾಡಿದ್ದಾರೆ. ಈ ರಿಪ್ಲೈ ಮಾಡೋದು ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ನಾನು ಯಾಕಂದರೆ ನಿಮ್ಗೆ ಅದರಲ್ಲಿ ಸೊಲ್ಯೂಷನ್ ಕೇಳ್ತಿರ್ಬೋದು, ಸೇಮ್ 40% ಅಮೌಂಟ್ ಬಂದಿದೆ, ಬಟ್ ಫೇಲ್ಡ್ ಅಂತ ಬಂದಿದೆ. ನೋಡಿ, ಇನ್ನೂ ಸ್ವಲ್ಪ ದಿನಕ್ಕೆ ಎಲ್ಲರಿಗೂ ಏನು ಪ್ರಾಬ್ಲಮ್ ಇದೆಯೋ ನಿಮ್ಗೆ ಆದಷ್ಟು ಬೇಗನೆ ಸಾಲ್ವ್ ಅನ್ನೋದಾಗುತ್ತೆ, ಪಕ್ಕ ಬರುತ್ತೆ, ಆದಷ್ಟು ಬೇಗನೆ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತಿತ್ತು. MBBS ಸ್ಟೂಡೆಂಟ್ಸ್ಗೆ 2023-24 ಅಪ್ಲಿಕೇಶನ್ ಮತ್ತೆ ಯಾವಾಗ ಟುಡೇ ಬಿಡ್ತೀವಿ ಅಂತ ಹೇಳಿದ್ರು, ಬಟ್ ನೋ ಅಪ್ಡೇಟ್ಸ್, ಎನಿ ಅಪ್ಡೇಟ್ಸ್ ಅಬೌಟ್ ಇಟ್ಸ್? ಎಸ್, ಬಿಟ್ಟಿದ್ದಾರೆ ನೋಡಿ. SSP 2023 ಅಪ್ಲಿಕೇಶನ್ಸ್ ಹಾಕೋಕ್ಕೆ ಯಾರು ಮೆಡಿಕಲ್ ವೈದ್ಯಕೀಯ ಅಂತ ಇದೆಯಾ ಅವ್ರಿಗೆ ಅಪ್ಲಿಕೇಶನ್ ಡೇಟ್ ಅನ್ನೋದು ಬಿಟ್ಟಿದೆ, ಅದು ವೆಬ್ಸೈಟಲ್ಲಿ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಫಸ್ಟ್ ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ? ನೋಡಿ, ಇಷ್ಟು ಬೇಗನೆ ಫಸ್ಟ್ ಸೆಮ್ ರಿಸಲ್ಟ್ ಯಾವಾಗ ಕೇಳ್ತಿದ್ದೀರಾ? ಈಗ ನೀವು ಜಸ್ಟ್ ಲೇಟೆಸ್ಟಾಗಿ ಈಗ ಜಾಸ್ತಿ ಏನು ಜಸ್ಟ್ 1 ವೀಕ್ ಆಗಿಲ್ಲ, ಇನ್ನೂ ಸ್ವಲ್ಪ ಜನಕ್ಕೆ ಕ್ಯಾಡ್ ಅನ್ನೋದು ಎಕ್ಸಾಮ್ ಇರುತ್ತೆ. ನೀವು ಯಾವುದಾದ್ರು ಪಿ ಸೈಕಲ್ ಇದ್ದರೆ ನಿಮಗೆ ಕ್ಯಾಡ್ ಬಗ್ಗೆ ಗೊತ್ತಿಲ್ಲ, ಸಿ ಸೈಕಲ್ ಇದ್ದರೆ ಕ್ಯಾಡ್ ಎಕ್ಸಾಮ್ ಬಗ್ಗೆ ಗೊತ್ತಿರುತ್ತೆ, ಹಾಗೂ ಅದ್ರ ಬಗ್ಗೆ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಅನ್ನೋದು ಸಿಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮದು ರಿಸಲ್ಟ್ ಎಲ್ಲ ಅಪ್ಡೇಟ್ ನಾನು ಮಾಡ್ತೀನಿ. ಫಸ್ಟ್ ಟೈಮ್ ರಿಸಲ್ಟ್ ಇನ್ನೂ ಸ್ವಲ್ಪ ಒಂದು ವಾರ ಆದಮೇಲೆ, ಕ್ಯಾಡ್ ಎಕ್ಸಾಮ್ ಮುಗಿದಾಗಿ 1 ವಾರ ಆದಮೇಲೆ ರಿಸಲ್ಟ್ ಬರುತ್ತೆ. ನಂದು ST ಇನ್ನೂ ಅವೇಟೆಡ್ ಅಂತಿದ್ರೆ ಖಂಡಿತ ಅಮೌಂಟ್ ಬರುತ್ತೆ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಬೇಡಿ. ಯಾವ ಥರ ಚೆಕ್ ಮಾಡಬೇಕು ಸರ್ ಅವೇಟೆಡ್ ಎಲ್ಲ ಅಂತಂದು? ಅವೇಟೆಡ್ ಅಂತ ಇದ್ದರೆ ನೀವು ಏನಿಲ್ಲ, ಜಸ್ಟ್ ಆದಷ್ಟು ಬೇಗ ಅಮೌಂಟ್ ಅನ್ನೋದು ಬರುತ್ತೆ. ಸರ್ NSP ಸ್ಕಾಲರ್ಶಿಪ್ ಅಮೌಂಟ್ ಪೇಮೆಂಟ್ ಸ್ಟೇಟಸ್ ಫೇಲ್ಡ್ ಅಂತ ಇದೆ, ಅಮೌಂಟ್ ಬರಲ್ವಾ ಸರ್? ಫೇಲ್ಡ್ ಅಂತಿದ್ರೆ ಅಮೌಂಟ್ ಬರಲ್ಲ ಹೇಳ್ತಿದ್ದೀನಿ ನೋಡಿ. ಸ್ಟೇಟಸಲ್ಲಿ ಫೇಲ್ಡ್ ಅಂತ ಇದ್ದರೆ ಅಮೌಂಟು ಬರೋದಿಲ್ಲ ಬ್ರೋ ಹಾಕಿದೆ ನೋಡಿ. ಈ ಥರ ರಿಪ್ಲೈ ಮಾಡ್ತಿರಲ್ಲ, ಬರುತ್ತೆ ಗುರು, ನನ್ನ ಫ್ರೆಂಡ್ದು ಸೇಮ್ ತೋರಿಸ್ತಿದೆ, ಬಟ್ ಲಾಸ್ಟ್ ವೀಕಿಂದ ಅವನಿಗೆ 60% ಅಮೌಂಟ್ ಬಂದಿದೆ ನೋಡಿ. ಈ ಥರ ಅವ್ರಿಗೆ ಸ್ಪ್ರೆಡ್ ಮಾಡಬೇಡಿ. ಅಮೌಂಟು ಫೇಲ್ಡ್ ಅಂತ ಬಂದಮೇಲೆ ಅದು ಅಮೌಂಟ್ ಬರಲ್ಲ, ಬಟ್ ನೀವು ಬೇರೆ ಥರ ಸ್ಕಾಲರ್ಶಿಪ್ ಹಾಕಿದರೆ ಅದು ಖಂಡಿತ ಬರುತ್ತೆ. ಇಷ್ಟು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಇನ್ನೂ ಯಾವುದೇ ಥರ ನಿಮ್ಮ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ತಿಳಿಸ್ತೀನಿ. ನಿಮಗೆ ಯಾವುದೇ ಥರ ವೀಡಿಯೋ ಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅದ್ರ ಬಗ್ಗೆ ನಾನು ನೀಟಾಗಿ ಡೀಟೇಲಾಗಿ ವೀಡಿಯೋ ಮಾಡಾಕ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಇಷ್ಟು ನಿಮ್ಗೆ ವೀಡಿಯೋ ಅದೇನೋ ಇನ್ಫಾರ್ಮೇಟಿವ್ ಆಗಿರೋದು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಲ್ಲಿಗೆ ಎಂಡ್ ಅಪ್ ಮಾಡ್ತೀನಿ ವೀಡಿಯೋನ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್.